ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಮೊದಲನೆಯ ವಿಡಿಯೋ ನನಗೆ ಹಿರಿಯರು ನಮ್ಮ ಮಕ್ಕಳಿಗಾಗಿರಬಹುದು ಅಥವಾ ತಿಳಿದಿರೋರ್ಗಾಗಿರಬಹುದು, ತಿಳಿಯದೇ ಇದ್ದವ್ರಿಗಾಗಿರಬಹುದು, ಇನ್ನೊಬ್ಬರು ಹೇಳಿ ತಿಳಿಸ್ಬೇಕಾಗಿರುವಂತಹ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ನಾವು ಅತಿ ಮುಖ್ಯವಾಗಿ ಮನೆಯಲ್ಲಿದ್ದಾಗ ಏನು ಮಾಡಬೇಕು, ಹಿರಿಯರು ಎಂತಹ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಿದ್ದಾರೆ ಅಂತ ಹೇಳಿ ಮೊದಲನೇ ಬಾರಿಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮನೆಯಲ್ಲಿರುವಂತಹ ಮಕ್ಕಳಿಗಾಗಿರಬಹುದು, ಗೃಹಿಣಿಯರಿಗಾಗಿರಬಹುದು, ಕಿವಿ ಮಾತುಗಳು ಮತ್ತು ಸಲಹೆಗಳ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಮೊದಲನೇದಾಗಿ ಸೋಮವಾರ ತಲೆಗೆ ಎಣ್ಣೆ ಹಾಕಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ಒಂಟಿ ಕಾಲಲ್ಲಿ ನಿಲ್ಲೋದು ಕೂಡ ಒಳ್ಳೆಯದಲ್ಲ. ಮಂಗಳವಾರ ತವರಿನಿಂದ ಮಗಳನ್ನು ಗಂಡನ ಮನೆಗೆ ಕಳಿಸೋದು ಬೇಡ ಆಗಿರುತ್ತೆ. ಶುಕ್ರವಾರ ಸೊಸೆನ ತವರಿಗೆ ಕಳಿಸೋದು ಕೂಡ ಒಳ್ಳೆಯದಲ್ಲ. ಇಡೀ ಕುಂಬಳಕಾಯಿ, ಒಂದು ಕುಂಬಳಕಾಯಿನ ಮನೆಗೆ ತರಬಾರ್ದು, ಒಡೆದು ತರಬೇಕು ಅಂತ ಹೇಳಿದ್ದಾರೆ. ಮನೆಯಲ್ಲಿ ಉಗುರನ್ನು ತೆಗಿಬಾರ್ದು. ಮಧ್ಯಾಹ್ನದ ಹೊತ್ತಲ್ಲಿ ತುಳಸಿನ ಕುಯ್ಯಬಾರ್ದು. ಹೊತ್ತು ಮುಳುಗಿದ ಮೇಲೆ ಕಸವನ್ನು ಗುಡಿಸಬಾರ್ದು. ಹೊತ್ತು ಮುಳುಗಿದ ಮೇಲೆ ತಲೆಯನ್ನು ಕೂಡ ಬಾಚಬಾರ್ದು. ಉಪ್ಪು ಮೊಸರು ಸಾಲವನ್ನು ಕೊಡೋದು ಬೇಡ. ಬಿಸಿ ಅನ್ನಕ್ಕೆ ಮೊಸರು ಬೆರೆಸುವುದು ಕೂಡ ಬೇಡ. ಊಟ ಮಾಡುವಾಗ ಅರ್ಧದಲ್ಲೇ ಮೇಲೆ ಎದ್ದೇಳಬಾರ್ದು. ತಲೆ ಕೂದಲನ್ನು ಬಾಚಿ ಒಲೆಗೆ ಹಾಕಬಾರ್ದು. ಹೊಸಿಲನ್ನು ತುಳಿದು ದಾಟಬಾರ್ದು. ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಅಥವಾ ಮನೆ ಒರೆಸುವುದನ್ನು ಕೂಡ ಮಾಡಬಾರ್ದು. ಗೋಡೆ ಮೇಲೆ ಕಾಲಿಟ್ಟು ಮಲಗಬಾರ್ದು. ರಾತ್ರಿ ಹೊತ್ತಲ್ಲಿ ಬಟ್ಟೆಯನ್ನು ಕೂಡ ಒಗಿಬಾರ್ದು. ಒಡೆದೋಗಿರುವಂತಹ ಬಳೆಯನ್ನು ಧರಿಸುವುದು ಕೂಡ ಒಳ್ಳೆಯದಲ್ಲ. ಮಲಗೆದ್ದ ನಂತರ ಚಾಪೆ ಮಡಿಸದೆ ಬಿಡಬಾರದು. ಚಾಪೆಯನ್ನು ಮಡಿಸಿಟ್ಟು ಮುಂದಿನ ಕಾರ್ಯಗಳನ್ನ ಮಾಡ್ಕೋಬೇಕು. ಉಗುರನ್ನು ಕಚ್ಚೋದು ಬೇಡ. ಅಣ್ಣ ತಮ್ಮಂದಿರಿಬ್ಬರೂ ಕೂಡ ಚೌರ ಮಾಡಿಸುವುದು ಬೇಡ ಒಂದೇ ದಿನ. ಒಂಟಿ ಬಾಳೆ ಎಲೆಯನ್ನು ಕೂಡ ತರಬಾರ್ದು. ಊಟ ಮಾಡಿದ ನಂತರ ತುಂಬ ಹೊತ್ತು ಕೈ ಒಣಗಿಸುವುದು ಕೂಡ ಒಳ್ಳೆಯದಲ್ಲ. ಇದಿಷ್ಟು ಕಿವಿ ಮಾತುಗಳನ್ನು ಹಿರಿಯರು ನಮ್ಮ ಮಕ್ಕಳಿಗಾಗಿರಬಹುದು, ಮುಂದಿನ ಪೀಳಿಗೆಗಾಗಿ ಹೇಳಿರಬಹುದು. ಇದರಿಂದ ವೈಜ್ಞಾನಿಕ ಕಾರಣಗಳು ಕೂಡ ಇರುತ್ತೆ. ಇದು ನಮ್ಮ ಒಂದು ಸಂಪ್ರದಾಯ ಮತ್ತು ಒಂದು ಪದ್ಧತಿ ಕೂಡ ಆಗಿರುತ್ತೆ. ಇದನ್ನು ಪಾಲಿಸೋದ್ರಿಂದ ನಮ್ಮ ಮಕ್ಕಳಿಗಾಗಿರ್ಬೋದು, ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ಒಳ್ಳೆಯದಾಗಿರುತ್ತೆ. ಅವರ ಜೀವನ ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ ಹಿರಿಯರು ನಮ್ಮ ಮಕ್ಕಳಿಗೆ, ಹಿರಿಯರ ಮುಂದಿನ ಪೀಳಿಗೆಗೆ ಹೇಳಿರುವಂತಹ ಕಿವಿ ಮಾತುಗಳು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಮಾಹಿತಿ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲನೇ ಬಾರಿಗೆ ಬಂದು ತಲುಪುತ್ತೆ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.